ನಮ್ಮ ಬಿಜೆಪಿಯ ನೇತೃತ್ವದಲ್ಲಿ ಎಲ್ಲ ಮಂಡಲದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ. ಅದರ ನೇತೃತ್ವವನ್ನು ಮಂಡಲದ ಅಧ್ಯಕ್ಷರು ಮತ್ತು ಜಿಲ್ಲೆಯ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರು ಮತ್ತು ಸೋಮಶೇಖರ ಮಂಡ್ಯಮಠ ಅವರು, ಶಿವಪುತ್ರಪ್ಪ ಅವರು, ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥ ಬಂಧುಗಳೇ, ಏನು 15ರಿಂದ 20 ದಿನದಿಂದ ಬಹಳಷ್ಟು ಜನ ಇದಕ್ಕೆ ಷಡ್ಯಂತ್ರ ಮಾಡಿ ಯಾರೋ ಅನಾಮಿಕ ಅಂತ ಅನಾಮಿಕನ ಮಾತು ಕೇಳಿ SIT ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ಒಬ್ಬ ಯಾರೋ ಒಬ್ಬರು ಬೀದಿಯಲ್ಲಿ ಹೋಗುವ ಅನಾಮಿಕನ ಮಾತು ಕೇಳಿ 15 ಕೋಟಿ 20 ಕೋಟಿ ತೆಗೆದು ಬಹಳಷ್ಟು ಖರ್ಚು ಮಾಡತಕ್ಕಂಥ ಬಂಧುಗಳೇ, ಯಾರೋ ಒಬ್ರು ಹೇಳ್ತಿದ್ದಾರೆ ಅಂದ್ರೆ ಸರ್ಕಾರ ಅವರನ್ನ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು. ಅದನ್ನು ಬಿಟ್ಟು ಯಾರೋ ಒಬ್ಬರ ಮಾತನ್ನು ಕೇಳಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಕ್ಕಂಥದ್ದು. ಇದರ ಹಿಂದೆ ತಿಮ್ರೋಡಿ ರೌಡಿ ಶೀಟರ್ ತಿಮ್ರೋಡಿ ಅವರು ಮತ್ತು ಗಿರೀಶ್ ಮಟ್ಟಣ್ಣ ಅವರು ಇನ್ನು ಹಲವಾರು ಏನು ಪ್ರಗತಿಪರರು ಅಂತ ಡೋಂಗಿ ಪ್ರಗತಿಪರರು ಅಂತ ಅವರು ಇದರಲ್ಲಿ ಈ ಮಾತು ಕೇಳ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ನಮ್ಮ ಹಿಂದೂ ಧರ್ಮದ ಪ್ರತೀಕ ಆಗಿ ಧರ್ಮಸ್ಥಳದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಹಳಷ್ಟು ಭಕ್ತರು ಇರ್ತಕ್ಕಂಥದ್ದು, ಅವರಿಗೆಲ್ಲ ಬಹಳಷ್ಟು ಅಪಮಾನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಹಿಂದೂ ಧರ್ಮವನ್ನು ಏನಾದರೂ ಮಾಡಿ ಆ ದೇವಸ್ಥಾನವನ್ನು ಸರ್ಕಾರದ ಸುಪತ್ತಿಗೆ ತೆಗೆದುಕೊಂಡು ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಲೂಟಿ ಮಾಡಬೇಕನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಕ್ಕಂಥ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಬಂದಿದೆ. ಎಲ್ಲರೂ ಕಾಂಗ್ರೆಸ್ನ ಮುಖಂಡರು ಮಾತಾಡ್ತಾ ಇದ್ರೆ ಹುಂಡಿಯಲ್ಲಿ ಬರ್ತಕ್ಕಂಥ ದುಡ್ಡು ಎಷ್ಟು ಲೆಕ್ಕ ಕೊಡಬೇಕು ಅಂತ, ಅದು ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥ ದೇವಸ್ಥಾನನ ಇವರು ಲೆಕ್ಕ ಕೇಳ್ತಕ್ಕಂಥದ್ದು ಬಂಧುಗಳೇ. ಅದಕ್ಕೋಸ್ಕರ ಹಿಂದೂ ಧರ್ಮವನ್ನು ಅಳಿಸಬೇಕು, ಇವತ್ತು ಹಿಂದೂ ಧರ್ಮವನ್ನು ಇರಬಾರದು ಅಂತ ಮಾಡ್ತಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯತಕ್ಕ ಈ ರಾಜ್ಯದಲ್ಲಿ ಎಲ್ಲ ನಮ್ಮ ಬಿಜೆಪಿ ಸರ್ಕಾರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕು ಅಂತ ನಿಶ್ಚಯ ಮಾಡಿ ಇವತ್ತು ಎಲ್ಲ ಮಂಡಲದ ವತಿಯಿಂದ ಬಿಜೆಪಿ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಧರ್ಮಸ್ಥಳ ಉಳಿಬೇಕಂದ್ರೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತಕ್ಕಂಥ ಒಂದು ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮಾತಾಡ್ಕೊಂಡು ಧರ್ಮಸ್ಥಳಕ್ಕೆ ಏನು ನಮ್ಮ ಯಲಹಂಕದ ಶಾಸಕರು ವಿಶ್ವನಾಥ್ ಅವರು 400 ಕಾರಲ್ಲಿ ಹೋಗಿದ್ರು, ಅದೇ ರೀತಿ ಚಳ್ಳಕೆರೆಯಲ್ಲಿ ಸಮೇತ 100 ಕಾರಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂತ ಒಂದು ನೇತೃತ್ವವನ್ನು ನಮ್ಮ ಮುಖಂಡರೆಲ್ಲರೂ ವಹಿಸಿ ಹೋಗುವಂತ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬೇಕು. ಎಲ್ಲ ಕ್ಷೇತ್ರದಿಂದನೂ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಿಂದನೂ ಧರ್ಮಸ್ಥಳ ಜಾಥಾವನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಈ ಚಳ್ಳಕೆರೆಯಿಂದಲೂ ಈ ಮೊಳಕಾಲ್ಮೂರು ಕಡೆಯಿಂದಲೂ ಈ ಒಂದು ಜಾಥಾವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂಡು ಇದನ್ನು ಧರ್ಮಸ್ಥಳದ ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಮಾತಾಡ